ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ಪೊಲೀಸ್ ಠಾಣೆ ಅಂದರೆ 24 ಗಂಟೆಗಳ ಕಾಲ ತೆರೆದೇ ಇರುತ್ತೆ ಬಾಗಿಲು. ಆದರೆ ದಾವಣಗೆರೆಯಲ್ಲಿ ಮಾತ್ರ ಬಾಗಿಲು ಹಾಕ್ಕೊಂಡು ಕೆಲಸ ಮಾಡುವಂತಹ ದುಸ್ಥಿತಿ ಎದುರಾಗಿರುವಂಥದ್ದು. ಏನು ದಾವಣಗೆರೆಯ ಆಜಾದ್ ನಗರದಲ್ಲಿರತಕ್ಕಂಥ ಪೊಲೀಸ್ ಠಾಣೆ ಸಾಕಷ್ಟು ಧೂಳುಮಯವಾಗಿ, ಈಗ ಪೊಲೀಸರು ಕೂಡ ಭಯಭೀತರಾಗಿ ಅಲ್ಲಿನ ಧೂಳಿಗೆ ಏನು ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ಕೆಲಸ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕೆಂದರೆ ಸಾಕಷ್ಟು ಒಂದು 50ಕ್ಕೂ ಅಧಿಕ ಅವಲಕ್ಕಿ ಹಾಗೂ ಮಂಡಕ್ಕಿಯ ಮಿಲ್ಗಳು ಅಲ್ಲಿ ಪ್ರತಿನಿತ್ಯವೂ ಕೂಡ ಆರಂಭವಾಗೋದ್ರೆ ಬೆಳಗ್ಗೆ 6 ಗಂಟೆಯಿಂದನೇ ಆರಂಭವಾಗುತ್ತೆ. ಸಂಜೆ 10 ಗಂಟೆವರೆಗೂ ಸತತವಾಗಿ ಏನು ಆ ಮಿಲ್ಗಳು ಆರಂಭವಾಗಿರೋದ್ರಿಂದ ಏನು ಸಾಕಷ್ಟು ಧೂಳು ಆ ಒಂದು ಏನು ಮಿಲ್ಗಳ ಪಕ್ಕದಲ್ಲೇ ಇರೋದ್ರಿಂದ ಸಾಕಷ್ಟು, ಈಗ ಅದಲ್ಲದೆ ಕೂಡ ಮೂಡುಗಾಳಿ ಸಾಕಷ್ಟು ಬೀಸುತ್ತಿರೋದ್ರಿಂದ ಧೂಳು ಸಂಪೂರ್ಣವಾಗಿ ಸ್ಟೇಷನ್ ಕಡೆನೇ ಬರ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಸ್ಟೇಷನ್ ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ಪೊಲೀಸರು ಕೆಲಸ ಮಾಡುವಂಥ ಸ್ಥಿತಿ ಎದುರಾಗಿರುವಂಥದ್ದು. ಏನು ನಾವು ಪೊಲೀಸ್ ಠಾಣೆ ಆವರಣಕ್ಕೆ ಹೋದರೆ ಸಾಕು, ಎಲ್ಲಿ ಮುಟ್ಟಿದ್ರು ಕೂಡ ಅಲ್ಲೆಲ್ಲ ಕೂಡ ಸಂಪೂರ್ಣವಾಗಿ ಕಪ್ಪು ಧೂಳುಮಯ ಕಂಡು ಬರ್ತಾ ಇದೆ. ಅಲ್ಲಿ ಪೊಲೀಸ್ ಠಾಣೆ ಆವರಣದಲ್ಲಿ ಹಾಕಿರುವಂತಹ ಗಿಡಗಳಲ್ಲೂ ಕೂಡ ಎಲ್ಲಿ ನೋಡಿದರೂ ಸಂಪೂರ್ಣವಾಗಿ ಎಲ್ಲ ಗಿಡಗಳು ಕಪ್ಪು ಆಗೋಗಿರುವಂಥದ್ದು. ಯಾಕಂದರೆ ಅಲ್ಲಿ ಏನು ಈ ಬಟ್ಟಿಗಳಲ್ಲಿ ಸುಡ್ತಕ್ಕಂತಹ ಏನು ಈ ಮಂಡಕ್ಕಿಯಿಂದ ಸಿಪ್ಪೆಯಿಂದ ಆರುವಂತಹ ಕಪ್ಪು ಹೊಗೆ ಏನಿದೆ ಎಲ್ಲವೂ ಕೂಡ ಏನು ಈ ಸ್ಟೇಷನ್ ಹತ್ತಿರದಲ್ಲೇ ಇರೋದ್ರಿಂದ ಎಲ್ಲವೂ ಕೂಡ ಸ್ಟೇಷನ್ ಒಳಗಡೆ ನುಗ್ತಿರೋದ್ರಿಂದ ಪೊಲೀಸರು ಕೂಡ ಒಂದು ರೀತಿ ಏನು ಆ ಧೂಳಿನಿಂದ ಭಯಭೀತರಾಗಿ ಎಲ್ಲರೂ ಕೂಡ ಬಾಗಿಲು ಹಾಕ್ಕೊಂಡು ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ಕೂಡ ಏನು ದಿನದ 24 ಗಂಟೆ ಕೂಡ ಏನು ಅಲ್ಲಿ ನಿರ್ವಹಿಸ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಏನು ಮಾಸ್ಕ್ ಹಾಕ್ಕೊಂಡೇ ಏನು ಅಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅದಲ್ಲದೆ ಕೂಡ ಏನು ಅಲ್ಲಿಯ ವಾತಾವರಣ ಸಂಪೂರ್ಣವಾಗಿ ಏನು ಸಾರ್ವಜನಿಕರು ಹೇಳುವಂಥದ್ದು ಅಂದರೆ, ಪೊಲೀಸ್ ಠಾಣೆಯ ಸ್ಥಿತಿಯೇ ಈ ರೀತಿ ಆದರೆ ಇನ್ನು ಸಾರ್ವಜನಿಕ ಸ್ಥಿತಿ ಯಾವ ರೀತಿ ಆಗಬೇಡ ಅಂತ ಹೇಳ್ತಿದ್ದಾರೆ. ಪೊಲೀಸ್ ಠಾಣೆ ಒಳಗೆ ಯಾಕೆಂದರೆ ಸಿಬ್ಬಂದಿಗಳು ಕೆಲಸ ಮಾಡೋದು ಎಷ್ಟು ಕಷ್ಟ ಆಗಿದೆ ಅಂದರೆ, ಇಡೀ ಎಂಟೈರ್ ಆಜಾದ್ ನಗರ ಹೊಗೆಯಿಂದ ತುಂಬಿ ತುಳುಕಾಡ್ತಾ ಇದೆ. ಡೋರ್ಗಳನ್ನು ಹಾಕ್ಕೊಂಡೇ ಒಳಗೆ ಕೆಲಸ ಮಾಡಬೇಕು ಅಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಪೊಲೀಸರದೇ ಆ ಪರಿಸ್ಥಿತಿ ಆದರೆ ಅಲ್ಲಿ ಜನಗಳ ಪರಿಸ್ಥಿತಿ ಏನಾಗಿರಬೇಡ. ಅಲ್ಲಿ ಪ್ರತಿಯೊಂದು ಮನೆಯೂ ಸಾಲ ಬಾಗ್ಲಾಕಿಂದಿರ್ತಾರೆ, ಒಂದು ಹೊರಗೆ ಬರೋಂಗಿಲ್ಲ. ಹೊರಗೆ ಮುಖಕ್ಕೆ ಅಥವಾ ಬಾಯಿಗೆ ಮಾಸ್ಕ್ ಹಾಕ್ಯಂದೇ ಅವ್ರು ಮಾತಾಡೋಂಥ ಪರಿಸ್ಥಿತಿ ಬಂದಿದೆ. ಸ್ಮಾರ್ಟ್ ಸಿಟಿ ದಾವಣಗೆರೆ ಒಳಗೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗೋದಕ್ಕೆ ಒಂದು ಬಹುಮುಖ್ಯ ಕಾರಣ ಒಂದಿತ್ತು. ಅಂದರೆ ಸ್ಮಾರ್ಟ್ ಸಿಟಿ ಆಗಬೇಕು ಅಂತ ಕಾರಣ ಏನಂದರೆ, ಮಂಡಕ್ಕಿ ಬಟ್ಟಿ ಒಂದು ಸಮಸ್ಯೆ. ಅಲ್ಲಿ ಈ ಹಿಂದೆ ಟೈರ್ ಸುಡ್ತಿದ್ರು, ಅದನ್ನೆಲ್ಲ ಮನಗಂಡು ಒಂದು ಆ ಭಾಗದಲ್ಲಿ, ಪ್ರಮುಖವಾಗಿ ದಕ್ಷಿಣ ಭಾಗದಲ್ಲಿ ಒಂದು ಸುಧಾರಿತ ವ್ಯವಸ್ಥೆ ಒಳಗಾಗಬೇಕು, ಆ ಭಾಗ ಬಹುಮುಖ್ಯವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಒಂದು ನಿಟ್ಟಿನಲ್ಲಿ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಯಿತು. ಅದರಲ್ಲಿ ಸುಧಾರಿತ ತಂತ್ರಜ್ಞಾನ ಬಳಸಿ ಮಂಡಕ್ಕಿ ಒಂದು ತಯಾರಿಕೆ ಮಾಡಬೇಕು ಅಂತೇಳಿ ಭಾಳಷ್ಟು ವರ್ಷಗಳಿಂದ ಹೋರಾಟ ನಡೀತಾ ಇತ್ತು. ಈಗ ಒಂದು ಹಂತಕ್ಕೆ ಬಂದಿದೆ ಅಂತಂದರೆ ಮತ್ತೊಂದು ಶುರುವಾಗಿದೆ. ಏನಂದರೆ, ಆ ಭಾಗದ ಮಕ್ಕಳಿಗೆ ಅಸ್ತಮಾ ಶುರುವಾಗಿದೆ. ಅಂದರೆ ಅಸ್ತಮಾ ಬಂದ್ಬಿಟ್ಟು ಬರೀ ಅದು ಕೆಮ್ಮದು, ಅದು ಏನಂದರೆ ಬರ್ತಾ ತೀವ್ರ ದೇಹದ ಒಂದು ಆರೋಗ್ಯದ ಮೇಲೆ ಭಾಳ ದುಷ್ಪರಿಣಾಮ ಬೀಳುತ್ತೆ. ಇದನ್ನು ಒಂದು ಸರ್ಕಾರ ಬಹುಮುಖ್ಯವಾಗಿ ವಿಶೇಷ ಕಾಳಜಿ ವಹಿಸಿ ಈ ದಾವಣಗೆರೆ ಮಂಡಕ್ಕಿ ಬಟ್ಟೆಯಲ್ಲಿ ಆಗ್ತಿರ್ತಕ್ಕಂಥ ಈ ಧೂಳು, ಈಗ ಮೂಡುಗಾಳಿ ಇದೆ, ಧೂಳು ಬರ್ತಿದೆ, ಈಗ ಜಾಸ್ತಿ ಆಗಿದೆ. ಮೂಡುಗಾಳಿ ಇಲ್ಲದಿದ್ದಾಗೂ ಕೂಡ ಬಿಸಿಲಿನ ತಾಪಮಾನ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ನಿವಾಸಿಗಳು ಏನು ಮನೆ ಹತ್ರ ಬಟ್ಟೆ ಒಣಗಾಕಿದರೆ ಬಟ್ಟೆ ಮೇಲೆ ಕೂಡುತ್ತೆ, ಪರಿಸರದ ಮೇಲೆ ಹಾಳಾಗ್ತಿದೆ. ಅಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಅವುಗಳ ಒಂದು ಆರೋಗ್ಯದ ಮೇಲೂ ದುಷ್ಪರಿಣಾಮ ಆಗಿದೆ. ಇದಕ್ಕಿಂತ ಮುಖ್ಯವಾಗಿ ನಮ್ಮನ್ನೆಲ್ಲ ಕಾಯುವಂಥ ರಕ್ಷಕರು, ಪೊಲೀಸ್ ಆರಕ್ಷಕ ಇಲಾಖೆ ಠಾಣೆ ಬಾಗ್ಲಾಕೊಂಡು ಕೆಲಸ ಮಾಡತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಎಲ್ಲರೂ ಕೂಡ ಪೊಲೀಸ್ ಠಾಣೆ ಬಾಗಿಲಾಕಿರುತ್ತೆ, ಅಲ್ಲಿ ಏನು ವಾಸಿಸುವಂತಹ ಎಲ್ಲರೂ ಜನರು ಕೂಡ ಏನು ಬಾಗಿಲುಗಳನ್ನು ಬಂದು ಮಾಡಿಕೊಂಡೇ ವಾಸಿಸುವಂತಹ ಕೆಲಸ ಆಗ್ತಾಯಿದೆ. ಅದಲ್ಲದೆ ಕೂಡ ಏನು ಅಲ್ಲಿ ಬೆಳಗ್ಗೆ ಆರಂಭವಾದರೆ ಸಂಜೆವರೆಗೂ ಏನು ಎಲ್ಲ ಮಿಲ್ಗಳು ಆರಂಭ ಇರುತ್ತೆ. ಹಾಗಾಗಿ ಏನು ಬೆಳಗ್ಗೆ ಬಾಗಿಲಾಕ್ದಂಥವ್ರು ಎಲ್ಲ ಸಾರ್ವಜನಿಕರಾಗಲಿ, ಎಲ್ಲೇ ಅಲ್ಲಿರ್ತಕ್ಕಂಥ ಕಚೇರಿಗಳಾಗಲಿ ಎಲ್ಲವೂ ಕೂಡ ಬಾಗಿಲಾಕಿರುತ್ತೆ ಸಂಜೆವರೆಗೂ. ಸಂಜೆ ಏನು 10 ಗಂಟೆ ನಂತರ ಈ ಮಿಲ್ಗಳು ಕ್ಲೋಸ್ ಆಗುತ್ತೆ. ಅಂದರೆ ಅವರು ಕೂಡ ಯಾವಾಗಲೂ ಬಾಗಿಲಾಕೊಂಡೇ ಜೀವನ ಮಾಡುವಂಥ ಪರಿಸ್ಥಿತಿ ಅಲ್ಲಿ ಎದುರಾಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಜನರು ಕೂಡ ಅಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟಿದ್ದಾರೆ. ಅದಲ್ಲದೆ ಕೂಡ ಸ್ಮಾರ್ಟ್ ಸಿಟಿ ಇಲಾಖೆ ಕೂಡ ಮನವಿ ಕೊಟ್ಟಿದ್ದಾರೆ, ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಸಾಕಷ್ಟು ಈ ಒಂದು ಧೂಳಿನಿಂದ ತೊಂದರೆ ಆಗ್ತಾಯಿದೆ. ಅದಲ್ಲದೆ ಕೂಡ ಈ ಒಂದು
ಕಾರ್ಖಾನೆಗಳನ್ನು ಬೇರೆ ಕೈಗಾರಿಕಾ ಪ್ರದೇಶಕ್ಕೆ ಸ್ಥಳಾಂತರ ಮಾಡಿ, ಯಾಕೆಂದರೆ ಸಿಟಿ ಒಳಗಡೆ ಇಲ್ಲೆಲ್ಲ ಸಾಕಷ್ಟು ಮನೆಗಳಿದೆ, ಸಾರ್ವಜನಿಕರಿಗೂ ತೊಂದರೆ ಆಗ್ತಿದೆ. ಅದರಲ್ಲಿ ಕೂಡ ಏನು ಬರುವಂತಹ ಧೂಳಿನಿಂದ ಪುಟ್ಟ ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಇವರಿಗೆಲ್ಲ ಸಾಕಷ್ಟು ಅಸ್ತಮ ಕಾಯಿಲೆಗಳು ಬರ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಇಲ್ಲಿಂದ ಏನು ಆ ಕಾರ್ಖಾನೆಗಳನ್ನು ಶಿಫ್ಟ್ ಮಾಡಿ ಅಂತೇಳಿ ಅಲ್ಲಿಯ ಸ್ಥಳೀಯರು, ಅದಲ್ಲದೆ ಕೂಡ ಪೊಲೀಸರು ಕೂಡ ಏನು ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಇನ್ನಾದರೂ ಅಧಿಕಾರಿಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು ಕೂಡಲೇ ಕ್ರಮವನ್ನು ತಗೊಂಡು ಏನು ಎಲ್ಲ ಏನು ಕಾರ್ಖಾನೆಗಳನ್ನು ಸ್ಥಳಾಂತರ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.